ಇವತ್ತು ವೈಕುಂಠ ಏಕಾದಶಿ, ಧನುರ್ಮಾಸ ಅಥವಾ ಮಾರ್ಗಶಿರ ಮಾಸ ಅಂತ ಏನು ಹೇಳ್ತೀವಿ, ಆ ತಿಂಗಳಲ್ಲಿ ಬರೋ ಒಂದು ಪುಣ್ಯಕರವಾದ ದಿನ ಇವತ್ತು. ಧನುರ್ಮಾಸ ಅಂದ ಕೂಡಲೇ ಮೊದಲಿಗೆ ಜ್ಞಾಪಕ ಬರೋದು ಚಿಕ್ಕ ವಯಸ್ಸು. ಯಾಕಂತಂದರೆ ಆವಾಗ ಬೇಗ ಎದ್ದು ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ತಾ ಇದ್ವಿ, ಯಾಕಂದರೆ ಪ್ರಸಾದ ಕೊಡ್ತಾರೆ ಅಂತ. ಐಮ್ ಶೂರ್ ನಿಮ್ಮೆಲ್ಲರಿಗೂ ಅನುಭವ ಇದೆ. ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇದ್ವಿ. ಮೇಯ್ನಾಗಿ ರುಚಿಯಾಗಿ ಪೊಂಗಲ್ ಕೊಡೋರು ದೇವಸ್ಥಾನಗಳಲ್ಲಿ, ತುಂಬಾ ರುಚಿಯಾಗಿರೋದು. ಈಗೀಗ ಅಭ್ಯಾಸ ತಪ್ಪಿ ಹೋಗಿದೆ. ಇವತ್ತು ಹೋಗ್ತಾ ಇದ್ದೀನಿ ಹಬ್ಬ ಇರೋ ಕಾರಣ. ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ನಾನು ಸಾಬುದಾನ ಕಿಚಡಿ ಮಾಡಿದ್ದೆ. ಮಾಮೂಲಿ ಹೇಗೆ ಒಗ್ಗರಣೆ ಹಾಕ್ಕೊಳ್ತೀವಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ದೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಸಾಬುದಾನ ರಾತ್ರಿನೇ ನೆನೆಸ್ಕೊಂಡಿದ್ದೆ. ಸಾಬುದಾನ, ಆಲೂಗೆಡ್ಡೆ ಮತ್ತು ಕಡಲೆ ಬೀಜದ ಪುಡಿ, ಉಪ್ಪು ಎಲ್ಲ ಹಾಕಿ ಒಂದು ಸ್ವಲ್ಪ ನೀರು ಚಿಮುಕಿಸಿ ಅದಾದಮೇಲೆ ಮುಚ್ಚಿ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಬುದಾನ ಕಿಚಡಿ ರೆಡಿಯಾಗಿ ಹೋಗುತ್ತೆ. ತುಂಬಾ ಬೇಗ ಆಗುತ್ತೆ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ. ತಿಂಡಿ ಎಲ್ಲ ತಿಂದು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಅಷ್ಟೇನು ರಶ್ ಇರಲಿಲ್ಲ. ಒಂದು 20-25 ನಿಮಿಷದಲ್ಲಿ ದರ್ಶನ ಆಗೇ ಹೋಯಿತು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು.